ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡೋದು, ಮತ್ತೆ ರಾಜ ಧೃತರಾಷ್ಟ್ರ, ವಿದುರ ಮತ್ತೆ ಕುಂತಿ ಇರೋ ಕಡೆಗೆ ಹೋಗೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರನನ್ನ ಭೇಟಿ ಮಾಡಿದ ಮೇಲೆ ಅವನ ಆಜ್ಞೆಯನ್ನ ಪಡ್ಕೊಂಡು ಕೃಷ್ಣ ವಿದುರನ ಭವನಕ್ಕೆ ಬರ್ತಾನೆ. ಅಲ್ಲಿ ವಿದುರ ಕೃಷ್ಣನನ್ನ ಸ್ವಾಗತ ಮಾಡಿ ಅವನಿಗೆ ಮಂಗಳ ವಸ್ತುಗಳಿಂದ ಅವನನ್ನ ಪೂಜಿಸ್ತಾನೆ. ಅತಿಥಿ ಸತ್ಕಾರ ಎಲ್ಲ ಆದ್ಮೇಲೆ ಪಾಂಡವರ ಬಗ್ಗೆ ಪ್ರಶ್ನೆ ಮಾಡ್ತಾನೆ, ಅವ್ರು ಹೇಗಿದ್ದಾರೆ ಏನು ಅಂತಂದ್ಬಿಟ್ಟು. ಆಗ ಕೃಷ್ಣ ವಿದುರ ಧರ್ಮ ಮತ್ತೆ ಅರ್ಥದಲ್ಲಿ ತತ್ಪರನಾಗಿರೋದ್ರಿಂದ, ಮತ್ತೆ ಪಾಂಡವರಲ್ಲಿ ಅವನಿಗೆ ಪ್ರೀತಿ ಇರೋದ್ರಿಂದ, ಮತ್ತೆ ಕೋಪ ಯಾವತ್ತೂ ಅವನನ್ನ ಸ್ಪರ್ಶ ಕೂಡ ಮಾಡೋದಿಲ್ಲ, ಯಾವಾಗಲೂ ತಾಳ್ಮೆಯಿಂದ ಇರೋದ್ರಿಂದ ಕೃಷ್ಣ ಏನ್ ಮಾಡ್ದ, ಪಾಂಡವರ ವಿಷಯವನ್ನೆಲ್ಲ ಹೇಳ್ತಾನೆ. ಅವ್ರು ಈಗ ಏನ್ ಮಾಡ್ಬೇಕು ಅಂತಿದ್ದಾರೆ, ಅಥವಾ ನನಗೇನ್ ಹೇಳ್ ಕಳ್ಸಿದ್ದಾರೆ, ಇಲ್ಲೇನಾಗುತ್ತೋ ಅದ್ರ ಪ್ರಕಾರ ಏನೇನೆಲ್ಲ ನಿರ್ಧಾರ ತಗೊಂಡಿರ್ತಾರೋ ಎಲ್ಲ ವಿಚಾರದ ಬಗ್ಗೆ ಕೂಡ ಅವನಿಗೆ ವಿಸ್ತಾರವಾಗಿ ಹೇಳ್ತಾನೆ. ಮಧ್ಯಾಹ್ನ ಆದ್ಮೇಲೆ ಭಗವಂತ ಕೃಷ್ಣ ತನ್ನ ಅತ್ತೆ ಕುಂತಿ ಇರ್ತಾಳಲ್ಲ, ಅವಳ ಹತ್ರಕ್ಕೆ ಹೋಗ್ತಾನೆ. ಶ್ರೀಕೃಷ್ಣ ಬಂದಿರೋದನ್ನ ನೋಡಿ ಅವಳು ಅವನನ್ನ ಆಲಿಂಗನೆ ಮಾಡ್ಕೊಳ್ತಾಳೆ, ಮತ್ತೆ ತನ್ನ ಮಕ್ಕಳನ್ನ ನೆನಪಿಸ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಈ ದಿನ ಪಾಂಡವರ ಸಹಚರನಾದಂತಹ ಶ್ರೀಕೃಷ್ಣನನ್ನೂ ಕೂಡ ಅವಳು ಬಹಳ ದಿನಗಳ ಮೇಲೆ ನೋಡಿರೋದು. ಅವನು ಬಂದು ಎಷ್ಟೋ ದಿನ ಆಗ್ಬಿಟ್ಟಿರುತ್ತೆ. ಸೊ ತುಂಬಾ ದಿನದ ಮೇಲೆ ನೋಡ್ತಾಳಲ್ವಾ, ಅದಕ್ಕೋಸ್ಕರ ಅವನನ್ನು ನೋಡಿ ಅವಳ ಕಣ್ಣಲ್ಲಿ ಕಣ್ಣೀರ ಧಾರೆನೇ ಹರಿದು ಬಿಡುತ್ತೆ. ಅತಿಥಿ ಸತ್ಕಾರ ಎಲ್ಲ ಮಾಡಿದ್ಮೇಲೆ ಅವನು ಕೂತ್ಕೊಂಡಿರ್ತಾನೆ. ಆಗ ಕುಂತಿ ಗದ್ಗದ ಕಂಠದಿಂದ ಹೇಳ್ತಾಳೆ, ಮಾಧವ, ನನ್ನ ಮಕ್ಕಳು ಬಾಲ್ಯದಿಂದಾನೇ ಗುರುಜನರ ಸೇವೆಯನ್ನ ಮಾಡುವಂಥವ್ರು, ಅಂದ್ರೆ ಹಿರಿಯರು, ಗುರುಗಳು, ಸಾಧು ಸಂತರು ಇಂಥವರ ಸೇವೆಯನ್ನ ಮಾಡುವಂಥವ್ರು. ಮತ್ತೆ ಅವರವರಲ್ಲೇ ಅವರು ಬಹಳ ಒಂದು ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿದ್ದಂಥವ್ರು. ಬೇರೆಯವರು ಕೂಡ ಅವರನ್ನ ಗೌರವಿಸ್ತಾ ಇದ್ರು, ಅಂದ್ರೆ ಅಂತ ಒಳ್ಳೆ ಒಂದು ಸ್ವಭಾವ ಇರುವಂಥವ್ರು. ಮತ್ತು ಅವರು ಕೂಡ ಎಲ್ಲರ ಬಗ್ಗೆ ಸಮಾನ ಭಾವವನ್ನ ಇಡ್ತಾ ಇದ್ರು. ಇವ್ರು ನಮ್ಮವರು, ಅವ್ರು ಬೇರೆಯವರು, ಆ ರೀತಿ ಎಲ್ಲ ನೋಡ್ತಿರ್ಲಿಲ್ಲ. ಎಲ್ಲರನ್ನೂ ಕೂಡ ಸಮಭಾವದಿಂದ ನೋಡ್ತಾ ಇದ್ದಂಥವ್ರು. ಆದ್ರೆ ಈ ಕೌರವರಿದಾರಲ್ಲ, ಅವರು ಕಪಟತನವನ್ನ ಮಾಡಿ ಅವರನ್ನ ರಾಜ್ಯಚ್ಯುತರನ್ನಾಗಿ ಮಾಡಿಬಿಟ್ರು. ಅಂದ್ರೆ ರಾಜ್ಯ ಇಲ್ಲದೆ ಇರೋ ತರ, ರಾಜ್ಯವನ್ನ ಬಿಟ್ಟು ಹೋಗೋ ತರ ಮಾಡಿಬಿಟ್ರು. ಮತ್ತೆ ಅನೇಕ ಮನುಷ್ಯರ ನಡುವೆ ಇರೋದಕ್ಕೆ, ಅಂದ್ರೆ ಎಲ್ಲರ ಜೊತೆನೂ ಕೂಡ ಅವರು ತುಂಬ ಹೊಂದಿಕೊಂಡು ಇರೋ ಒಂದು ಯೋಗ್ಯತೆ ಇರೋರಾಗಿದ್ರೂ ಕೂಡ ಅವರು ನಿರ್ಜನವಾದಂತಹ ಕಾಡಲ್ಲಿ ಅಲ್ದಾಡ್ತಾ ಇದ್ರು. ನನ್ನ ಮಕ್ಕಳಿಗೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಸ್ವಭಾವ ಇದೆ, ಎಲ್ಲರ ಜೊತೆ ಇರೋದಕ್ಕೆ ಅವ್ರಿಗೆ ತುಂಬ ಇಷ್ಟ. ಅಷ್ಟು ಯೋಗ್ಯತೆ ಇದ್ರೂ ಕೂಡ ಅವರು ನಿರ್ಜನವಾದಂಥ ಕಾಡಲ್ಲಿ ಅಲ್ದಾಡುವಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ರು. ಅವರು ಹರ್ಷ ಶೋಕವನ್ನ ವಶ ಮಾಡ್ಕೊಂಡಿದ್ದವರು. ಅಂತಂದ್ರೆ ಏನು, ತಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಇದ್ದಂಥವ್ರು. ಅವರಿಗೆ ತುಂಬ ಸುಖ ಬಂದ್ರು ಮತ್ತೆ ತುಂಬ ದುಃಖ ಬಂದ್ರು ಸಮಾನ ರೀತಿಯಲ್ಲಿ ನೋಡುವಂಥವ್ರು. ಈಗ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನಲ್ಲ, ಕೃಷ್ಣ ಅರ್ಜುನನಿಗೆ ಹರ್ಷ ಶೋಕಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ. ಅದೆಲ್ಲ ಇದ್ದಂಥವ್ರವರು ಬ್ರಾಹ್ಮಣರ ಸೇವೆ ಮಾಡ್ತಾ ಇದ್ರು, ಮತ್ತೆ ಸದಾ ಸತ್ಯವನ್ನೇ ನುಡಿತಾ ಇದ್ದಂಥವ್ರು. ಆದ್ರಿಂದನೇ ಅವರು ಆ ಸಮಯದಲ್ಲಿ ರಾಜ್ಯ ಮತ್ತೆ ಭೋಗಗಳಿಂದ ಮುಖ ತಿರುಗಿಸ್ಕೊಂಡ್ರು. ಅಂದ್ರೆ ಪರವಾಗಿಲ್ಲ, ನಮಗಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡಿ ಅಂತಂದ್ಬಿಟ್ಟು ಮತ್ತೆ ನನ್ನನ್ನು ಅಳೋದಕ್ಕೆ ಬಿಟ್ಬಿಟ್ಟು ಕಾಡಿಗೆ ಹೊರಟೋದ್ರು. ಈಗ ಯಾರಾದರೂ ತಮ್ಮ ರಾಜ್ಯವನ್ನ ಕೊಟ್ಟು ಹೋಗಿ ಅಂತಂದ್ರೆ ಯಾರಾದರೂ ಹೋಗ್ತಾರಾ? ಬೇಕಾದ್ರೆ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಒಡೆದಾಡ್ತಾರೆ ಹೊರತು ಬಿಟ್ಟು ಹೋಗುವಂತ ಮಾತು ಯಾರೂ ಹೇಳೋದಿಲ್ಲ. ಆದರೆ ನನ್ನ ಮಕ್ಕಳು ಏನೇ ಬಂದರೂ ಅದನ್ನ ಸಮಾನ ಭಾವದಲ್ಲಿ ನೋಡ್ತಾ ಇದ್ದಂಥವ್ರು, ಹಿರಿಯರಿಗೆ ಒಂದು ಮರ್ಯಾದೆ ಕೊಡ್ತಾ ಇದ್ದಂಥವ್ರು. ಮತ್ತೆ ಅವರಲ್ಲಿ ಆ ಒಂದು ಭೋಗಗಳನ್ನ ಭೋಗಿಸ್ಲೇಬೇಕು ಅನ್ನುವಂಥ ಒಂದು ಛಲ, ಆ ರೀತಿ ಆಸೆಗಳು ಆ ಥರ ಏನೂ ಇರಲಿಲ್ಲ. ಅವರು ಆ ಸಮಯದಲ್ಲಿ ಅದನ್ನೆಲ್ಲ ನೋಡಿ ನನ್ನನ್ನು ಅಳೋದಕ್ಕೆ ಬಿಟ್ಟು ಕಾಡಿಗೆ ಹೊರಟೇ ಹೋದ್ರು. ಆಮೇಲೆ ಕೃಷ್ಣನಿಗೆ ಹೇಳ್ತಾಳೆ, ತಮ್ಮ ಯಾವಾಗ ಕಾಡಿಗೆ ಹೋಗಿದ್ರು ಆಗ ನನ್ನ ಹೃದಯ ಇದೆಯಲ್ಲ ಅದನ್ನೂ ಕೂಡ ತಮ್ಮ ಜೊತೆನೇ ತಗೊಂಡು ಹೋಗ್ಬಿಟ್ಟಿದ್ರು. ಈಗ ನಾನು ಹೃದಯಹೀನಲಾಗಿದ್ದೀನಿ, ನನ್ನ ಹೃದಯ ಇಲ್ಲಿದೆ ಅನ್ಕೊಂಡಿದ್ಯಾ? ಇಲ್ಲ, ನನ್ನ ಮಕ್ಕಳು ನನ್ನ ಹೃದಯವನ್ನೂ ಕೂಡ ಜೊತೆಲಿ ತಗೊಂಡು ಹೋಗಿದ್ದಾರೆ. ಆಮೇಲೆ ಯಾರು ಬಹಳ ಲಜ್ಜೆವಂತನಾಗಿರ್ತಾನೋ, ಮತ್ತೆ ಸತ್ಯದಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರುವಂಥವನು, ಮತ್ತೆ ಜಿತೇಂದ್ರಿಯನಾಗಿರುವಂಥವನು, ಮತ್ತೆ ಪ್ರಾಣಿಗಳ ಮೇಲೆ ದಯೆಯನ್ನ ತೋರುವಂಥವನು,
ಶೀಲ ಮತ್ತು ಸದಾಚಾರದಿಂದ ಸಂಪನ್ನನಾಗಿರುವಂಥವನು, ಮತ್ತು ಧರ್ಮಜ್ಞನು, ಸರ್ವಗುಣ ಸಂಪನ್ನನು, ಮತ್ತು 3 ಲೋಕಗಳ ರಾಜನಾಗೋದಕ್ಕೆ ಯೋಗ್ಯತೆ ಇರುವಂಥವನು, ಸಮಸ್ತ ಕುರು ವಂಶಿಗಳಲ್ಲಿ ಶ್ರೇಷ್ಠನಾದಂತಹ ಆ ಅಜಾತ ಶತ್ರು, ಅಂದರೆ ಯಾರೂ ಶತ್ರುಗಳಿಲ್ಲದೆ ಇರುವಂತಹ ಯುಧಿಷ್ಠಿರ ಈಗ ಹೇಗಿದ್ದಾನೆ ನೋಡಿ. ಎಷ್ಟೆಲ್ಲ ಗುಣಗಳಿದೆ, ಅಷ್ಟು ಗುಣಗಳೆಲ್ಲ ಇದ್ರೂ ನನ್ನ ಮಗ ಕಾಡಲ್ಲಿದ್ದಾನಲ್ಲ, ಅವನು ಹೇಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾಳೆ. ಅಂದರೆ ಆ ತಾಯಿ ಮನಸ್ಸಲ್ಲಿ ಎಷ್ಟು ನೋವಿದೆ ನೋಡಿ. ಗಂಡನ್ನೂ ಕಳ್ಕೊಂಡು ಆ ಚಿಕ್ಕ ಮಕ್ಕಳನ್ನ ಸಾಕಿ ಅಷ್ಟೆಲ್ಲ ಮಾಡಿ ರಾಜ್ಯವನ್ನ ಕೊಡೋದು ಬಿಡಿ, ಅವರನ್ನೂ ಇಟ್ಕೊಳ್ಳದೆ ಕಾಡಿಗೆ ಬೇರೆ ಕಳಿಸ್ಬಿಡ್ತಾರೆ. ಎಷ್ಟೆಲ್ಲ ನೋವನ್ನ ಅವಳು ಅನುಭವಿಸ್ಬೇಕಾಗಿರತ್ತೆ. ಈ ಕಡೆ ಕೃಷ್ಣನೂ ನೆಂಟ ಆಗಿದ್ದಾನೆ, ಈ ಕಡೆ ಧೃತರಾಷ್ಟ್ರ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮರು, ಇಂಥವ್ರೆಲ್ಲ ಇದ್ರೂ ಕೂಡ ನನ್ನ ಮಕ್ಕಳಿಗೆ ಈ ರೀತಿಯ ಗತಿ ಬಂತಲ್ಲ ಅಂತಂದ್ಬಿಟ್ಟು ಅವಳಿಗೆ ತುಂಬಾ ಬೇಜಾರಾಗಿದೆ. ಅದಕ್ಕೋಸ್ಕರ ಇಲ್ಲಿ ಅವನ ಗುಣಗಳನ್ನೆಲ್ಲ ಹೇಳ್ತಾ ಇದ್ದಾಳೆ. 3 ಲೋಕಗಳಿಗೆ ರಾಜನಾಗುವಷ್ಟು ಯೋಗ್ಯತೆ ಆ ಯುಧಿಷ್ಠಿರನಿಗಿದೆ. ಆದರೂ ಕೂಡ ಇವತ್ತು ಅವನು ರಾಜ್ಯನೇ ಇಲ್ಲದೆ, ಏನೂ ಇಲ್ಲದೆ ಕಾಡಲ್ಲಿರಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನಲ್ಲ, ಅಂಥ ನನ್ನ ಮಗ, ಅದು ಅಜಾತ ಶತ್ರು ಅವನು, ಅಂದರೆ ಶತ್ರುಗಳೇ ಇಲ್ಲದೆ ಇರುವಂಥವನವನು, ಅಂಥ ಯುಧಿಷ್ಠಿರ ಈಗ ಹೇಗಿದ್ದಾನೆ ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಮುಂದುವರೆದು ಏನು ಹೇಳ್ತಾಳೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.